ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1135 ಆಗುತ್ತೆ ಮತ್ತು ಒಂದು ವಿಶೇಷ ವಿಡಿಯೋ. ಈಗ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಮತ್ತು ಅವ್ರ ಜೊತೆಗೆ 13 ಸಚಿವರು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ಖಾತೆ ಹಂಚಿಕೆಯೂ ಕೂಡ ಆಗಿದೆ. ಖಾತೆ ಹಂಚಿಕೆಯಲ್ಲಿ ಒಂದಷ್ಟು ಗೊಂದಲಗಳಾಗಿ ಒಂದಷ್ಟು ಜನ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ಅಥವಾ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಈಗ ನಿಮಗೆಲ್ಲ ಗೊತ್ತಾಗ್ತಾ ಇರ್ಬೋದು. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಕರ್ನಾಟಕದ ಮುಖ್ಯಮಂತ್ರಿಗಳು 1947ರಿಂದ 2026ರವರೆಗೆ ಕರ್ನಾಟಕ ಅಥವಾ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಾಗಿದ್ದರು, ಅಥವಾ ಹಿಂದೆ ನಾವೇನು ಮೈಸೂರು ರಾಜ್ಯ ಅಂತ ಕರಿತಾ ಇದ್ವಿ, ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳು ಯಾರ್ಯಾರಾಗಿದ್ದರು, ನಂತರ 1956ರ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ನಂತರ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳು ಯಾರಾಗ್ತಾರೆ, 1973 ನವೆಂಬರ್ 1ರಂದೇನು ಕರ್ನಾಟಕ ಎಂದು ಮರುನಾಮಕರಣಗೊಳ್ಳುತ್ತೆ, ಅಲ್ಲಿಂದ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ಯಾರು. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಷ್ಟನೇ ಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಯಾರ್ಯಾರಿಗೆ ಯಾವ್ಯಾವ ಖಾತೆ ವಹಿಸಲಾಗಿದೆ, ಒಂದಷ್ಟು MCQಗಳ ಮುಖಾಂತರ ಮತ್ತು ಹಿಂದೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವ ಪ್ರಶ್ನೆಗಳ ಮೂಲಕ ಇಡೀ ಕರ್ನಾಟಕದ ಮುಖ್ಯಮಂತ್ರಿಗಳ ಒಂದು ಚಿತ್ರಣವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಹೋಗೋಣ. ಬನ್ನಿ ಹಾಗಾದ್ರೆ ಏನೇನು ಡೀಟೇಲ್ಸ್ ಇದೆ ನೋಡೋಣ. ರಾಜ್ಯದ 24ನೇ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ. ಕೆಲವೊಂದು ಕಡೆ 25 ಅಂತಾರೆ, ಕೆಲವೊಂದು ಕಡೆ 24 ಅಂತಾರೆ, ನೋಡೋಣ. 13 ಸಚಿವರ ಪದಗ್ರಹಣ, ಮಠಾಧೀಶರ ಆಶೀರ್ವಾದ, ಭೈರವ ಮಾಲೆಯ ಸತ್ಕಾರ, ಧಾರ್ಮಿಕ ವೈಭವದ ನಡುವೆ ಪಟ್ಟಾಭಿಷೇಕ, ದಿಗ್ಗಜರ ಸಮ್ಮುಖದಲ್ಲಿ ಸಾರಥ್ಯ, ಬಿಗಿದಪ್ಪಿ ಶುಭ ಹಾರೈಸಿದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ದಿಲ್ಲಿ ನಾಯಕರು, ನೆರೆ ರಾಜ್ಯಗಳ ಸಿಎಂಗಳ ದಂಡು, ಬೆಂಗಳೂರಿನಲ್ಲಿ ಮೇಳೈಸಿದ ಕಾಂಗ್ರೆಸ್ ಮಹಾಶಕ್ತಿ ಡಿ ಕೆ ಶಿವಕುಮಾರ್ ಎಂಬ ಹೆಸರಿನ ನಾನು ಅಂತ ಅವರು ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ನೀವೆಲ್ಲರೂ ನೋಡಿರ್ತೀರ. ಸಂಘಟನಾ ಚತುರ, ಬಿಕ್ಕಟ್ಟುಗಳ ನಿವಾರಕ, ಛಲಬಿಡದ ಚಾಣಕ್ಯ, ಕರ್ನಾಟಕದ ನವಸಾರಥಿ, ಪಕ್ಷ ನಿಷ್ಠೆಗೆ ಒಲಿದ ರಾಜ್ಯಾಧಿಕಾರ. ನೋಡ್ಬೋದು. ಡಿ ಕೆ ಸರ್ಕಾರ ಜನಜಿಗೆ ಬಂಪರ್, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ಸೇರಿ 6 ಮಹತ್ವದ ಗ್ಯಾರಂಟಿ ಘೋಷಣೆ, ಉದ್ಯೋಗ ಶಿಕ್ಷಣಕ್ಕೆ ಬಂಪರ್, ರಾಜ್ಯಾದ್ಯಂತ ಖಾತೆ ಸ್ಕೀಮ್ ವಿಸ್ತರಣೆ, ಖಾಲಿ ಹುದ್ದೆಗಳ ಭರ್ತಿಗೆ ತಿಂಗಳಲ್ಲೇ ಟೈಮ್ ಟೇಬಲ್, ಚೊಚ್ಚಲ ಸಂಪುಟ ಸಭೆಯಲ್ಲೇ ಡಿಕೆಶಿ ಘೋಷಣೆ, ಇಲಾಖಾ ಮುಖ್ಯಸ್ಥರ ಜೊತೆ ಇಂದು ಸಿಎಂ ಸಭೆ. ಇಷ್ಟು ಆಯಿತು. ಅದಾದ ನಂತರ ಯಾರ್ಯಾರು ಅವರ ಸಚಿವ ಸಂಪುಟದಲ್ಲಿ ಸೇರ್ಪಡೆಗೊಂಡಿದ್ದಾರೆ ಅಂದರೆ, ಸ್ವತಃ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಣಕಾಸು ಖಾತೆಯನ್ನು ಕೂಡ ತಾವೇ ಇರಿಸ್ಕೊಂಡಿದ್ದಾರೆ. ಸೊ ಗವರ್ನರ್ ಆರ್ಡರ್ ನೋಡೋದಾದರೆ, ಸೊ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಫಿನಾನ್ಸ್, ಹಣಕಾಸು ಖಾತೆ ಯಾರ ಹತ್ರ ಇದೆ ಅಂದರೆ ಅವರೇ ಉಳಿಸ್ಕೊಂಡಿದ್ದಾರೆ. ಕ್ಯಾಬಿನೆಟ್ ಅಫೇರ್ಸ್ ಅವ್ರ ಹತ್ರ ಇದೆ. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಇಂಟೆಲಿಜೆನ್ಸ್, ಆಲ್ ಅನ್ಅಲೋಕೇಟೆಡ್ ಪೋರ್ಟ್ಫೋಲಿಯೋಸ್. ಯಾಕಂದರೆ 33 ಜನ ಮಿನಿಸ್ಟರ್ಸ್ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ, ಕೇವಲ 14 ಜನ ಮಾತ್ರ ಇದ್ದಾರೆ. ಆ ಮೂಲಕ ಇನ್ನೂ ಹಲವಾರು ಖಾತೆಗಳು ಖಾಲಿ ಇವೆ, ಅವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಹತ್ರನೇ ಇರ್ತವೆ ಡಿ ಕೆ ಶಿವಕುಮಾರ್ ಅವರ ಹತ್ರ. ಉಪಮುಖ್ಯಮಂತ್ರಿಗಳಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರ ಹತ್ರ ಕಂದಾಯ ಇಲಾಖೆ, ರೆವಿನ್ಯೂ ಮತ್ತು ಕ್ರೀಡಾ ಇಲಾಖೆ, ಸ್ಪೋರ್ಟ್ಸ್ ಇದೆ. ಶ್ರೀ ಕೆ ಎಚ್ ಮುನಿಯಪ್ಪರವರು ಕ್ಯಾಬಿನೆಟ್ ಮಿನಿಸ್ಟರ್, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್. ಕೆ ಜೆ ಜಾರ್ಜ್ ಅವರು ಎನರ್ಜಿ ಆ್ಯಂಡ್ ಟೂರಿಸಂ. ಕೆ ಜೆ ಜಾರ್ಜ್ ಅವರಿಗೆ ಇಂಧನ ಮತ್ತು ಪ್ರವಾಸೋದ್ಯಮ. ಎಂ ಬಿ ಪಾಟೀಲ್ರಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಸೌಕರ್ಯ ಅಭಿವೃದ್ಧಿ. ರಾಮಲಿಂಗಾರೆಡ್ಡಿರವರಿಗೆ ಜಲಸಂಪನ್ಮೂಲ, ಆದರೆ ಅವರು ಜಲಸಂಪನ್ಮೂಲ ಬೇಕಾಗಿಲ್ಲ ನನಗೆ, ಬೆಂಗಳೂರು ನಗರಾಭಿವೃದ್ಧಿ ಕೊಡಿ ಅಂತ ಕೇಳಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ, ನೋಡಿರ್ಬೋದು. ಹಾಗೆ ಕೆ ಎಚ್ ಮುನಿಯಪ್ಪನವರು ಮೋಸ್ಟ್ಲಿ ಅವರು ಕೂಡ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ವು. ಅವ್ರಿಗೆ ಮೋಸ್ಟ್ಲಿ ಕೃಷಿನೋ ಅಥವಾ ಮೇ ಬಿ ಏನಂತೀವಿ, ಅವರಿಗೆ ಇನ್ನೊಂದು ಯಾವುದೋ ಖಾತೆ ಬೇಕಿತ್ತು ಅಂತ ಕೇಳಿದ್ರಂತೆ. ಸೊ ಅದು ಕೊಟ್ಟಿಲ್ದಕ್ಕೆ ಅವರು ಕೂಡ
ರಾಜೀನಾಮೆ ಕೊಡ್ತೀಯ ಅಂತ ಹೇಳಿದ್ರು. ಮೋಸ್ಟ್ಲಿ ಕೊಟ್ಟಿರ್ಬೋದೇನೋ ಈ ವಿಡಿಯೋ ಮಾಡೋ ಹಂತಕ್ಕೆ, ನನಗೆ ಗೊತ್ತಿಲ್ಲ. ಓಕೆ, ಸೊ ಇನ್ನು ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು, ಕೃಷ್ಣ ಬೈರೇಗೌಡರವರು ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ, ಪ್ರಿಯಾಂಕ್ ಖರ್ಗೆ ಗೃಹ ಮತ್ತು ಮಾಹಿತಿ ತಂತ್ರಜ್ಞಾನ ಗೃಹ ಖಾತೆ ಹೋಮ್ ಮಿನಿಸ್ಟ್ರಿ ಯಾರಿದ್ದಾರೆ ಅಂದರೆ ಪ್ರಿಯಾಂಕ್ ಖರ್ಗೆರವರು. ಸೊ ಪೊಲೀಸ್ ಎಕ್ಸಾಮ್ಗಳಿಗೆ ವೆರಿ ಇಂಪಾರ್ಟೆಂಟ್. UT ಖಾದರ್ ಅವರು ಸ್ಪೀಕರ್ ಆಗಿದ್ದರು, ಈಗ ಅವರು ಮತ್ತೆ ಸಚಿವ ಸಂಪುಟಕ್ಕೆ ವಾಪಸ್ ಬಂದಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಈಶ್ವರ್ ಖಂಡ್ರೆರವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಅವರು ಹಿಂದೆ ಅರಣ್ಯ ಸಚಿವರಾಗಿದ್ದರು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮಗನಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ, ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದಾರೆ. ಸೊ ಭೈರತಿ ಸುರೇಶ್ ಸಾರಿಗೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ, ಇಂಗ್ಲಿಷಲ್ಲಿ ಕೂಡ ಇದೆ, ಮತ್ತು ಗವರ್ನರ್ ಆರ್ಡರ್ ಇರ್ತಕ್ಕಂಥ ಪೋರ್ಟ್ಫೋಲಿಯೋ ಅಲೋಕೇಶನ್ ಕೂಡ ಇದೆ ನೋಡಿ. ಇಷ್ಟ ಆಯಿತು. ಇನ್ನು DK ಶಿವಕುಮಾರ್ ಅವರು ಕರ್ನಾಟಕದ 18ನೇ ಮುಖ್ಯಮಂತ್ರಿಗಳು ಅಂತ ವಿಕಿಪೀಡಿಯಾದಲ್ಲಿದೆ. ಅದೆಂಗೆ 18, 24 ಅಂತ ಒಂದು ಕಡೆ ಇದೆಯಲ್ಲ ಅಂತ ಅನಿಸ್ಬೋದು. ನೋಡೋಣ, ಮೋಸ್ಟ್ಲಿ ನಂಬರ್ ಎಷ್ಟು ಅಂತ ಕೇಳದೇ ಇರ್ಬೋದು, ಯಾಕಂದ್ರೆ ಸ್ವಲ್ಪ ಗೊಂದಲ ಇರೋದ್ರಿಂದ ಎಷ್ಟನೇ ಮುಖ್ಯಮಂತ್ರಿಗಳು ಅಂತ ಕೇಳದೇ ಇರ್ಬೋದು. ಕೇಳಿದ್ರೆ ಅದಕ್ಕೆ ಏನೇನು ನಂಬರ್ ನೆನ್ಪಿಡ್ಬೇಕಂತ ಮುಂದೆ ಹೇಳ್ತೀನಿ. 3 ಜೂನ್ 2026 ಕರ್ನಾಟಕದ 18ನೇ ಮುಖ್ಯಮಂತ್ರಿಗಳು, 24ನೇ ಮುಖ್ಯಮಂತ್ರಿಗಳು ಯಾಕೆ ಅಂತ ನೋಡೋಣ. ಇನ್ನು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. ಅವರ ಡೆಪ್ಯೂಟಿ ಆಗಿ G. ಪರಮೇಶ್ವರ್ ಅವರು ಇದ್ದಾರೆ. ಇನ್ನು DK ಶಿವಕುಮಾರ್ ಅವ್ರ ಬಗ್ಗೆ ಡೀಟೇಲ್ಸ್ ಇದೆ ನೋಡ್ಬೋದು. ಬಹಳಷ್ಟು ಮುಂದೆ ನಾವು ಪೇಪರ್ ಕಟ್ಟಿಂಗ್ ಎಲ್ಲ ನೋಡೋದಿದೆ. ಇನ್ನು ಕರ್ನಾಟಕದ ಮುಖ್ಯಮಂತ್ರಿಗಳು ಅಂತ ಬಂದಾಗ ಸೊ ಒಂದು ಕಡೆಯಿಂದ ನೋಡ್ತಾ ಹೋಗೋಣ. KC ರೆಡ್ಡಿರವರು ಮೊದಲನೇರವರು 1947ರಿಂದ 1952ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. 1947ರಿಂದ 1952ರವರೆಗೆ. ಓಕೆ, ಸೊ KC ರೆಡ್ಡಿ ಅಥವಾ ಕೆ ಚೆಂಗಲರಾಯರೆಡ್ಡಿ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳು. 2 ವರ್ಷ 64 ದಿನಗಳ ಕಾಲ ಅವರು ಆಡಳಿತವನ್ನು ನಡೆಸ್ತಾರೆ. ಆದರೆ ಚುನಾವಣೆ ನಡೆದಿರಲಿಲ್ಲ, ಅರ್ಥ ಮಾಡ್ಕೊಳ್ರಿ. ಮೊದಲ ಚುನಾವಣೆ ನಡೆದಿದ್ದು 1952ರಲ್ಲಿ. ಆಗ ಕೆಂಗಲ್ ಹನುಮಂತಯ್ಯನವರು ಮೊಟ್ಟ ಮೊದಲ ಬಾರಿಗೆ ರಾಮನಗರ ಕ್ಷೇತ್ರದಿಂದ ಆಯ್ಕೆಯಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗ್ತಾರೆ. ಹಾಗಾಗಿ ಮೊದಲನೇರವರು KC ರೆಡ್ಡಿರವರು, ಎರಡನೇರವರು K ಹನುಮಂತಯ್ಯನವರು, ಮೂರನೇರವರು ಕಡಿದಾಳ ಮಂಜಪ್ಪನವರು. ಕೆಂಗಲ್ ಹನುಮಂತಯ್ಯನವರು 1952ರಿಂದ 1956ರವರೆಗೆ ಅಧಿಕಾರವನ್ನು ನಡೆಸ್ತಾರೆ. ನಂತರ ಕಡಿದಾಳ ಮಂಜಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ. ಅವರು 3ನೇ ಮುಖ್ಯಮಂತ್ರಿಗಳು. ನಂತರ 1956 ಸ್ಟೇಟ್ಸ್ ರೀಆರ್ಗನೈಸೇಷನ್ ಆ್ಯಕ್ಟ್ ನಂತರ ಕನ್ನಡ ಮಾತನಾಡ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಇನ್ನು ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆಗ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾಗಿ S. ನಿಜಲಿಂಗಪ್ಪನವರು ಬರ್ತಾರೆ. ಆಗ ನೋಡಿದರೆ ಕರ್ನಾಟಕದ 4ನೇ ಮುಖ್ಯಮಂತ್ರಿಗಳು ಮತ್ತು ಮೈಸೂರು ರೀಆರ್ಗನೈಸೇಷನ್ ಆಗಿ ಒಂದು ಕನ್ನಡ ಮಾತನಾಡ್ತಕ್ಕಂಥ ಸ್ಥಳಗಳೇನು ಒಗ್ಗೂಡ್ತವೆ, ಆಗ ಮುಖ್ಯಮಂತ್ರಿಗಳಾಗಿರ್ತವರು S. ನಿಜಲಿಂಗಪ್ಪನವರು 1956ರಿಂದ 58ರವರೆಗೆ 1 ವರ್ಷ 197 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗ್ತಾರೆ. ಇವರು ನಮ್ಮ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದಿಂದ ಗೆದ್ದಂಥವರು. ರೈಟ್. ಅದಾದ ನಂತರ 5ನೇ ಮುಖ್ಯಮಂತ್ರಿಗಳು BD ಜತ್ತಿರವರು. BD ಜತ್ತಿರವರು 1958ರಿಂದ 62ರವರೆಗೆ 3 ವರ್ಷ 302 ದಿನಗಳ ಕಾಲ ಆಡಳಿತ ಮಾಡ್ತಾರೆ. BD ಜತ್ತಿ ಜಮಖಂಡಿ ಕ್ಷೇತ್ರದಿಂದ ಗೆದ್ದಿದ್ರು. ನಂತರ SR ಕಂಠೀರವರು ಹುನಗುಂದ ಕ್ಷೇತ್ರದಿಂದ ಸುಮಾರು 99 ದಿನಗಳು ಮಾತ್ರ ಅವರು ಆಡಳಿತವನ್ನು ಮಾಡಿದರು. 6ನೇ ಮುಖ್ಯಮಂತ್ರಿಗಳಾಗ್ತಾರೆ SR ಕಂಠೀರವರು. ನಂತರ ಅಗೇನ್ ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ ನಿಜಲಿಂಗಪ್ಪನವರು ಮತ್ತೆ 1962ರಿಂದ 68ರವರೆಗೆ 5 ವರ್ಷ 343 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗ್ತಾರೆ. ಆಗ ನೋಡಿದರೆ 5 ವರ್ಷ 343 ದಿನ. ಆಗ ಆಲ್ರೆಡಿ ಒಂದ್ಸಲ ರೀಆರ್ಗನೈಸೇಷನ್ ಆದಾಗ ಫಸ್ಟ್ ಟೈಮ್ ಅವರೇ ಮುಖ್ಯಮಂತ್ರಿಗಳಾಗಿದ್ದರು. 1 ವರ್ಷ 197 ದಿನ ನೆನಪಿಡಬೇಕು. ಇವರು 2 ಬಾರಿ ಶಿಗ್ಗಾಂವ್ ಮತ್ತು ಬಾಗಲಕೋಟದಿಂದ ಗೆದ್ದಿರ್ತಾರೆ ಅಂತ ಆ ಸಂದರ್ಭದಲ್ಲಿ. ನಂತರ ವೀರೇಂದ್ರ ಪಾಟೀಲ್ ಅವರು ಕರ್ನಾಟಕದ
7ನೇ ಮುಖ್ಯಮಂತ್ರಿಗಳಾಗ್ತಾರೆ. ಆಗ ನೋಡಿದರೆ ಇಲ್ಲಿ ನಿಜಲಿಂಗಪ್ಪನವರು ರಿಪೀಟ್ ಆದರು ಮತ್ತೆ ಇನ್ ಪರ್ಸನ್ ತೆಗೆದುಕೊಂಡಾಗ 7ನೇರವರು. 8ನೇರವರು ದೇವರಾಜ ಅರಸರು ಹಾಗೇನು ಮತ್ತೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ನಂತರ 9ನೇ ಇನ್ ಪರ್ಸನ್ ಅಂದಾಗ ಆರ್ ಗುಂಡೂರಾವ್ರವರು, ಈಗ ದಿನೇಶ್ ಗುಂಡೂರಾವ್ರವರ ತಂದೆ. ನಂತರ 10ನೇರವರಾಗಿ ರಾಮಕೃಷ್ಣ ಹೆಗಡೆ, 11ನೇರವರು ಬಸವರಾಜ ಬೊಮ್ಮಾಯಿರವರ ತಂದೆ SR ಬೊಮ್ಮಾಯಿರವರು. ಹಾಗೇನು ಮತ್ತೆ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಗಳಾಗ್ತಾರೆ 80ರಿಂದ 90. ಅವ್ರನ್ನ ಕೆಳಗಿಳಿಸಿ 12ನೇರವರಾಗಿ ಸಾರೇಕೊಪ್ಪ ಬಂಗಾರಪ್ಪ ಮುಖ್ಯಮಂತ್ರಿಗಳಾಗ್ತಾರೆ, ಮಧು ಬಂಗಾರಪ್ಪನವರ ತಂದೆ. 13ನೇರವರಾಗಿ ವೀರಪ್ಪ ಮೊಯ್ಲಿ. 14 ನಮ್ಮ ಕರ್ನಾಟಕದಿಂದ ಮೊಟ್ಟ ಮೊದಲ ಪ್ರಧಾನಿಗಳಾಗಿದ್ದಂಥವರು HD ದೇವೇಗೌಡರು 1994ರಿಂದ 96ವರೆಗೆ ಕರ್ನಾಟಕದ 14ನೇ ಮುಖ್ಯಮಂತ್ರಿಗಳಾಗ್ತಾರೆ. ಅವರು ಪ್ರಧಾನಮಂತ್ರಿಗಳಾಗಿ ಹೋದಾಗ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ 15ನೇರವರಾಗಿ JH ಪಟೇಲ್ ಅವರು, 16ನೇರವರಾಗಿ SM ಕೃಷ್ಣ, ನಂತರ 17 ಧರಮ್ ಅವರು, 18 HD ಕುಮಾರಸ್ವಾಮಿ ಅವರು, 19 ಯಡಿಯೂರಪ್ಪನವರು ಒಟ್ಟು 4 ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ. ಹಾಗಾಗಿ 19 ಅಂತಾನೆ ಕನ್ಸಿಡರ್ ಮಾಡ್ತೀವಿ. ನಂತರ ಮತ್ತೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಅದಾದಮೇಲೆ 20ನೇರವರಾಗಿ ಸದಾನಂದ ಗೌಡರು, 21 ಜಗದೀಶ್ ಶೆಟ್ಟರ್ ಅವರು, 22 ಸಿದ್ದರಾಮಯ್ಯನವರು, 23 ಬಸವರಾಜ ಬೊಮ್ಮಾಯಿರವರು, 24 ಈಗ DK ಶಿವಕುಮಾರ್ ಅವರು. ಹಾಗಾಗಿ ಕರ್ನಾಟಕದ 24ನೇ ಮುಖ್ಯಮಂತ್ರಿಗಳು. ಅರ್ಥ ಆಯ್ತು ಅನ್ಕೊಂಡು ಎಷ್ಟನೇ ನಿದರ್ಶನ ಅಂದಾಗ ಮತ್ತೆ ಯಡಿಯೂರಪ್ಪನವರೇ 4 ಬಾರಿ ಆಗಿದ್ದಾರೆ, ಕುಮಾರಸ್ವಾಮಿರವರು 2 ಬಾರಿ, ಸಿದ್ದರಾಮಯ್ಯನವರು 2 ಬಾರಿ, ವೀರೇಂದ್ರ ಪಾಟೀಲ್ ಅವರು 2 ಬಾರಿ, ದೇವರಾಜ ಅರಸರವರು 2 ಬಾರಿ, ರಾಮಕೃಷ್ಣ ಹೆಗಡೆರವರು ಮೋಸ್ಟ್ಲಿ 2-3 ಬಾರಿ ಆಗಿರ್ತಾರೆ, ಮೋಸ್ಟ್ಲಿ ಇಲ್ಲಿ ಕೊಟ್ಟಿದ್ದಂಗಿಲ್ಲ, ಅಥವಾ ಆ ಟರ್ಮಲ್ಲೇ 2-3 ಬಾರಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಿಜಲಿಂಗಪ್ಪನವರು 2 ಬಾರಿ ಅಲ್ವಾ. ನಿದರ್ಶನಗಳು ಅಂತ ಬಂದಾಗ ಬಹಳಷ್ಟು ಇರ್ತದೆ. ಸದ್ಯಕ್ಕೆ 24ನೇ ಮುಖ್ಯಮಂತ್ರಿಗಳು ಅಂತ ನೋಡಿದ್ವಿ. ಇನ್ನು ಅವರ ಅವಧಿಯನ್ನು ನೋಡೋದಾದ್ರೆ ಎಲ್ಲಿ ನಿಲ್ಲಿಸಿದ್ವಿ ನಾವು, ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ 1962ರಿಂದ 68. ನಂತರ 68ರಿಂದ 71ರವರೆಗೂ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಿಂದ ಗೆದ್ದಿರ್ತಾರೆ. 71ರಲ್ಲಿ ಕರ್ನಾಟಕದಲ್ಲಿ ಪ್ರೆಸಿಡೆಂಟ್ ರೂಲ್ ಬರುತ್ತೆ, ಮೋಸ್ಟ್ಲಿ ಫಸ್ಟ್ ಟೈಮ್ ಇರಬೇಕು. 1971ರಿಂದ 18 ಮಾರ್ಚಿಂದ 20 ಮಾರ್ಚ್ 1972 1 ವರ್ಷ 2 ತಿಂಗಳ ಕಾಲ ರಾಷ್ಟ್ರಪತಿ ಆಡಳಿತ ನಮ್ಮ ಕರ್ನಾಟಕದಲ್ಲಿರುತ್ತೆ. ಮೋಸ್ಟ್ಲಿ ಇದು ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಬಂದಿರತಕ್ಕಂಥ ಮೊದಲ ನಿದರ್ಶನ. ಅದಾದಮೇಲೆ ಎಲೆಕ್ಷನ್ ಆಗಿ ದೇವರಾಜ ಅರಸರವರು ಹುಣಸೂರು ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿಗಳಾಗ್ತಾರೆ 1972ರಿಂದ 73, 1 ವರ್ಷ 225 ದಿನ. ನಂತರ ಮತ್ತೆ ದೇವರಾಜ ಅರಸರವರು ಮತ್ತೊಮ್ಮೆ ಗೆದ್ದು ಬರ್ತಾರೆ ಅದೇ ಹುಣಸೂರು ಕ್ಷೇತ್ರದಿಂದ 73ರಿಂದ 1977ರವರೆಗೆ. ಇಲ್ಲಿ ಯಾಕೆ ಕರ್ನಾಟಕದ ಮುಖ್ಯಮಂತ್ರಿಗಳು ಅಂತ ಕೊಟ್ಟಿದ್ದೀವಿ ಅಂದರೆ, ಅಲ್ಲ ಗೆದ್ದು ಬರ್ತಾರೆ ಅನ್ನೋದಕ್ಕಿಂತಲೂ ಅವರು ಕರ್ನಾಟಕವನ್ನು ಮೈಸೂರು ರಾಜ್ಯವನ್ನು ಕರ್ನಾಟಕದಿಂದ ಮರುನಾಮಕರಣ ಮಾಡ್ತಾರೆ. ಹಾಗಾಗಿ ಇಲ್ಲಿ 2 ಬಾರಿ ಡಿವೈಡ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಂತರ ಅಗೇನ್ 2ನೇ ಬಾರಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗುತ್ತೆ 59 ದಿನಗಳ ಕಾಲ. ನಂತರ ಮತ್ತೆ ಎಲೆಕ್ಷನ್ ನಡೆಯುತ್ತೆ. ದೇವರಾಜ ಅರಸರವರು ಅದೇ ಹುಣಸೂರು ಕ್ಷೇತ್ರದಿಂದ ಮತ್ತೆ ಆಯ್ಕೆಯಾಗಿ ಬರ್ತಾರೆ. ಆ ಮೂಲಕ 1 ವರ್ಷ 318 ದಿನಗಳ ಕಾಲ ಆಡಳಿತ ಮಾಡ್ತಾರೆ. ಅವ್ರನ್ನ ಕೆಳಗಿಳಿಸಿ ಗುಂಡೂರಾವ್ ಅವ್ರನ್ನ ತರ್ತಾರೆ. ಅವರು ಸೋಮವಾರಪೇಟೆಯಿಂದ ಗೆದ್ದಿರ್ತಾರೆ. ಇಲ್ಲಿ ನೋಡಿದರೆ ದೇವರಾಜ ಅರಸರವರು 20 ಮಾರ್ಚ್ 1972ರಿಂದ 12 ಜನವರಿ 1980ರವರೆಗೂ ಕಂಟಿನ್ಯೂಸ್ ಆಗಿ ಮುಖ್ಯಮಂತ್ರಿಗಳಾಗಿದ್ದರು. ಮಧ್ಯದಲ್ಲಿ 59 ದಿನ ರಾಷ್ಟ್ರಪತಿ ಆಡಳಿತ ಇತ್ತು. ಅದು ಬಿಟ್ಟರೆ ಬೇರೆ ಯಾರೂ ಮುಖ್ಯಮಂತ್ರಿಗಳು ಆಗಿರಲಿಲ್ಲ. ಆರ್ ಗುಂಡೂರಾವ್ ಅವರು 2 ವರ್ಷ 363 ದಿನಗಳ ಕಾಲ. ನಂತರ ರಾಮಕೃಷ್ಣ ಹೆಗಡೆರವರು ಮುಖ್ಯಮಂತ್ರಿಗಳಾಗ್ತಾರೆ. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬರುತ್ತೆ. ಅವರು ಕನಕಪುರ ಮತ್ತು ಬಸವನಗುಡಿ ಕ್ಷೇತ್ರದಿಂದ ಗೆಲ್ತಾರೆ. ಒಟ್ಟು 5 ವರ್ಷ 216 ದಿನಗಳ ಕಾಲ. ಇಲ್ಲಿ ಮೋಸ್ಟ್ಲಿ 2 ಮಧ್ಯದಲ್ಲಿ ಎಲೆಕ್ಷನ್ ಕೂಡ ಆಗುತ್ತೆ ಅನ್ಸುತ್ತೆ, 7th and 8th ವಿಧಾನಸಭೆ. ಅದಾದಮೇಲೆ
ಎಸ್.ಆರ್. ಬೊಮ್ಮಾಯಿರವರು ಹುಬ್ಳಿ ರೂರಲ್ಲಿಂದ ಗೆಲ್ತಾರೆ. ಸೊ 251 ದಿನ ಮುಖ್ಯಮಂತ್ರಿಗಳಾಗಿರ್ತಾರೆ. ಬೊಮ್ಮಾಯಿ ಕೇಸ್ ಅಂತ ಗೊತ್ತಿರುತ್ತೆ, ಪ್ರೆಸಿಡೆಂಟ್ ರೂಲ್ ಬಂದಿದ್ದ ಆ ಟೈಮಲ್ಲಿ. ಮೋಸ್ಟ್ಲಿ ಅದು 3ನೇ ನಿದರ್ಶನ ಕರ್ನಾಟಕದಲ್ಲಿ ಪ್ರೆಸಿಡೆಂಟ್ ರೂಲ್ ಆಗಿರ್ತಕ್ಕಂಥ, ಸುಮಾರು 223 ದಿನಗಳು. ಬಸವರಾಜ ಬೊಮ್ಮಾಯಿರವರ ತಂದೆ ಹುಬ್ಳಿ ರೂರಲ್ಲಿಂದ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದರು. ನಂತರ ಅವ್ರನ್ನ ಕೆಳಗಿಳಿಸಿ ವೀರೇಂದ್ರ ಪಾಟೀಲ್ ಅವರನ್ನು ಮುಖ್ಯಮಂತ್ರಿಗಳಾಗ್ತಿರ್ತಾರೆ. ಅವರು ಅಗೇನ್ 2ನೇ ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ. 314 ದಿನ ಇರುತ್ತೆ. ಮತ್ತು ಅಗೇನ್ ಪ್ರೆಸಿಡೆಂಟ್ ರೂಲ್ 4th ಟೈಮ್ ಕರ್ನಾಟಕದಲ್ಲಿ ಬರುತ್ತೆ. 7 days ಇರುತ್ತೆ. ಅದಾದಮೇಲೆ ಎಸ್ ಬಂಗಾರಪ್ಪ, ಸಾರೆಕೊಪ್ಪ ಬಂಗಾರಪ್ಪ ಅವರು ಸೊರಬ ಕ್ಷೇತ್ರದಿಂದ ಗೆಲ್ತಾರೆ. ಸೊ 2 ವರ್ಷ 33 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ನಂತರ ರಾಜಕೀಯ ಬದಲಾವಣೆಗಳಿಂದಾಗಿ ಅವರು ಕೆಳಗಿಳಿತಾರೆ. ವೀರಪ್ಪ ಮೊಯ್ಲಿರವರು ಕಾರ್ಕಳ ಕ್ಷೇತ್ರದಿಂದ ಗೆದ್ದಿರ್ತಾರೆ. ಅವರು 2 ವರ್ಷ 22 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗ್ತಾರೆ. ವೀರಪ್ಪ ಮೊಯ್ಲಿ ಅವರ ನಂತರ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅಗೇನ್ ಮತ್ತೆ ಜನತಾದಳ ಸರ್ಕಾರ, ಜನತಾದಳ ಅಂತ ಫಾರ್ಮ್ ಆಗಿರುತ್ತೆ. ದೇವೇಗೌಡರು ಅದರ ಮುಖ್ಯಸ್ಥರಾಗಿರ್ತಾರೆ. ಸೊ ಜನತಾದಳ ಸರ್ಕಾರ ಲೀಡೊಂದಿಗೆ, ಉತ್ತಮ ಮೆಜಾರಿಟಿಯೊಂದಿಗೆ ಗೆಲ್ತಾರೆ. ದೇವೇಗೌಡರು ಮುಖ್ಯಮಂತ್ರಿಗಳಾಗ್ತಾರೆ. ಅವರು ರಾಮನಗರದಿಂದ ಗೆದ್ದಿರ್ತಾರೆ. ಗಮನಿಸಿ, ರಾಮನಗರ ಜಿಲ್ಲೆಯಿಂದ ಗೆದ್ದಿರ್ತಕ್ಕಂಥ ಹಲವಾರು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ನೋಟ್ ಮಾಡ್ಕೊಂಡ್ರೆ. ಸೊ 1 ವರ್ಷ 172 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗ್ತಾರೆ. ಅದಾದಮೇಲೆ ಅವರು ಪ್ರಧಾನಮಂತ್ರಿಗಳಾಗಿ ಕೇಂದ್ರಕ್ಕೆ ಹೋಗ್ತಾರೆ. ಜೆ.ಎಚ್. ಪಟೇಲ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡ್ತಾರೆ. ಸೊ ಚನ್ನಗಿರಿ ಕ್ಷೇತ್ರದಿಂದ ಗೆದ್ದಿರ್ತಾರೆ. 3 ವರ್ಷ 133 ದಿನ. ಅದಾದಮೇಲೆ ಎಲೆಕ್ಷನ್ಗೆ ಹೋದಾಗ ಎಸ್.ಎಂ. ಕೃಷ್ಣರವರು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿ ಗೆಲ್ಸ್ಕೊಂಡ್ಬರ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ. ಅವರು ಮದ್ದೂರು ಕ್ಷೇತ್ರದಿಂದ ಗೆದ್ದಿರ್ತಾರೆ. ಅವರು ಆ್ಯಕ್ಚುಲಿ ಫುಲ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಬಟ್ ಒಂದು 4-5 ತಿಂಗಳ ಮುಂಚೆನೇ ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡ್ತಾರೆ. ಹಾಗಾಗಿ 4 ವರ್ಷ 230 ದಿನ ಮಾತ್ರ ಅವರ ಅಧಿಕಾರ ನಡೆಸ್ತಾರೆ. ಫುಲ್ ಟೈಮ್ ಅಂತ ಅನಿಸ್ಕೊಳ್ಳಲ್ಲ. ಅವ್ರ ನಂತರ ಎಲೆಕ್ಷನ್ ಆಗುತ್ತೆ. ಆಗ ಸಮ್ಮಿಶ್ರ ಸರ್ಕಾರ ಬರುತ್ತೆ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಜೇವರ್ಗಿ ಕ್ಷೇತ್ರದಿಂದ ಗೆದ್ದಿರ್ತಾರೆ. 1 ವರ್ಷ 251 ದಿನ. ನಂತರ ಎಚ್.ಡಿ. ಕುಮಾರಸ್ವಾಮಿರವರು ಮುಖ್ಯಮಂತ್ರಿಗಳಾಗ್ತಾರೆ. ಅಗೇನ್ ಸಮ್ಮಿಶ್ರ ಸರ್ಕಾರ, ರಾಮನಗರದಿಂದ ಗೆದ್ದಿರ್ತಾರೆ ಅವರು. 1 ವರ್ಷ 247 ದಿನ. ಅವರ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ರೂಲ್ ಜಾರಿ ಆಗುತ್ತೆ. ಅದು 5ನೇ ನಿದರ್ಶನ. 35 ದಿನ ಪ್ರೆಸಿಡೆಂಟ್ ರೂಲು. ಮತ್ತೆ ಬಿ.ಎಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ. ಮೋಸ್ಟ್ಲಿ ಶಿಕಾರಿಪುರದಿಂದ ಗೆದ್ದಿದ್ರು. ಅವರು 7 ದಿನ ಮಾತ್ರ ಮುಖ್ಯಮಂತ್ರಿಗಳಾಗಿರ್ತಾರೆ ಬಿಜೆಪಿಯಿಂದ ಫಸ್ಟ್ ಟೈಮು ನಮ್ಮ ಕರ್ನಾಟಕದಲ್ಲಿ ಆಡಳಿತ ನಡೆಸಿರ್ತಕ್ಕಂಥದ್ದು. ಅದಾದಮೇಲೆ ಮತ್ತೆ ಅಗೇನ್ ಪ್ರೆಸಿಡೆಂಟ್ ರೂಲ್ ಬರುತ್ತೆ. 6ನೇ ನಿದರ್ಶನ 193 ದಿನ. ಅದಾದಮೇಲೆ ಎಲೆಕ್ಷನ್ ಆಗುತ್ತೆ. ಅಗೇನ್ ಬಿ.ಎಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ. ಸೊ ಸದಾನಂದ ಗೌಡರು ನಂತರ, ಅವ್ರ ನಂತರ ಸದಾನಂದ ಗೌಡ್ರ ನಂತರ ಜಗದೀಶ್ ಶೆಟ್ಟರ್ ಅವರು. ಹೀಗೆ 13ನೇ ವಿಧಾನಸಭೆಯಲ್ಲಿ 3 ಮುಖ್ಯಮಂತ್ರಿಗಳನ್ನು ಬಿಜೆಪಿ ಸರ್ಕಾರ ತರುತ್ತೆ. ಅದಾದಮೇಲೆ ಸಿದ್ದರಾಮಯ್ಯನವರು ಮತ್ತೆ ಎಲೆಕ್ಷನ್ಗೆ ಹೋಗಿ 14th ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಕಂಪ್ಲೀಟ್ 5 years 4 days ಆಡಳಿತವನ್ನು ಮಾಡ್ತಾರೆ. ಅವರು ವರುಣಾ ಕ್ಷೇತ್ರದಿಂದ ಗೆದ್ದಿದ್ರು. ನಂತರ ಮತ್ತೆ ಎಲೆಕ್ಷನ್ ನಡೆಯುತ್ತೆ. ಸೊ ಬಿ.ಎಸ್. ಯಡಿಯೂರಪ್ಪನವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡ್ತಾರೆ. ಕೇವಲ 6 ದಿನ ಮಾತ್ರ ಮುಖ್ಯಮಂತ್ರಿಗಳಾಗ್ತಾರೆ. ಸೊ ಬಹುಮತ ಸಾಬೀತುಪಡಿಸೋದಕ್ಕೆ ಆಗಲ್ಲ. ಆಗ ಎಚ್.ಡಿ. ಕುಮಾರಸ್ವಾಮಿರವರು ಮುಖ್ಯಮಂತ್ರಿಗಳಾಗಿ ಅವರು ಚನ್ನಪಟ್ಟಣದಿಂದ ಗೆದ್ದಿರ್ತಾರೆ. ನಂತರ ಬಿ.ಎಸ್. ಯಡಿಯೂರಪ್ಪನವರು ಶಿಕಾರಿಪುರದಿಂದ ಆಯ್ಕೆಯಾದಂಥವರು 2 ವರ್ಷ 2 ದಿನ. ನಂತರ ಬಸವರಾಜ ಬೊಮ್ಮಾಯಿರವರು ಶಿಗ್ಗಾಂವಿಂದ ಗೆದ್ದಿರ್ತಾರೆ. ಸೊ 1 ವರ್ಷ 296 ದಿನ. ಅಲ್ಲಿಗೆ 15ನೇ ವಿಧಾನಸಭೆ ಮುಗಿಯುತ್ತೆ. 16ನೇ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಿಂದ ಗೆದ್ದಿರ್ತಾರೆ. ಸೊ 3 ವರ್ಷ 14 ದಿನ ಅವರ ಆಡಳಿತ ಮಾಡ್ತಾರೆ. ಅದಾದಮೇಲೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ 24ನೇ ಮುಖ್ಯಮಂತ್ರಿಗಳಾಗಿ, ಕರ್ನಾಟಕ ಎಂದು ಮರುನಾಮಕರಣಗೊಂಡ ನಂತರ 18ನೇ ಮುಖ್ಯಮಂತ್ರಿಗಳಾಗಿ ಕನಕಪುರ ಕ್ಷೇತ್ರದಿಂದ ಗೆದ್ದಿದ್ದಾರೆ. 3 ಜೂನ್ 2026ರಿಂದ ಈಗ 2-3 ದಿನ ಆಗಿದೆ. ಇಷ್ಟು ಒಟ್ಟಾರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಪಟ್ಟಿ ನೋಡಿರ್ತೀರ. ಆದರೂ ಒಂದು ಕಂಪ್ಲೀಟ್ನೆಸ್ ಇರಲಿ ಅನ್ನೋ ಉದ್ದೇಶ. ಒಟ್ಟಾರೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಒಟ್ಟಾರೆ 8 ವರ್ಷ 18 ದಿನ ಅಂತ ಕೊಟ್ಟಿದ್ದಾರೆ. 8 ವರ್ಷ ಸೊ ಒಂದು ಹೆಚ್ಚು ಕಮ್ಮಿ 1 ದಿನ ಆಗಿರುತ್ತೆ. ಈ ವಿಕಿಪೀಡಿಯಾದವ್ರು ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. 8 ವರ್ಷ 18 ದಿನ. 2ನೇ ಸ್ಥಾನದಲ್ಲಿ
ದೇವರಾಜ್ ಅರಸರವರಿದ್ದಾರೆ 7 ವರ್ಷ 239 ದಿನ. ನಿಜಲಿಂಗಪ್ಪನವರು 7 ವರ್ಷ 175 ದಿನ. ರಾಮಕೃಷ್ಣ ಹೆಗಡೆಯರವರು 5 ವರ್ಷ 216 ದಿನ. ಟಾಪ್ ಯಾರಿದ್ದಾರೆ ಅಂತ ನೋಡ್ಬೋದು. ಮೊನ್ನೆ ಎಕ್ಸಾಮಲ್ಲಿ ಪ್ರಶ್ನೆ ಕೂಡ ಆಗಿತ್ತು. ಅತಿ ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿ ಕರ್ನಾಟಕವನ್ನು ಆಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಅಂದರೆ ಸಿದ್ದರಾಮಯ್ಯನವರು ಆಗ್ತಾರೆ. ಹಿಂದೆ ದೇವರಾಜ್ ಅರಸರವರು ಇದ್ರು. ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ಯಾರು ಎಷ್ಟೆಷ್ಟು ದಿವಸ ಅಂತ ನೋಡ್ಬೋದು. ಈಗ ಡಿ.ಕೆ. ಶಿವಕುಮಾರ್ ಅವರು 2 ದಿನಗಳ ಕಾಲ. ಸೊ ಇದು ಮತ್ತೆ ಮುಂದುವರಿತಾ ಹೋಗುತ್ತೆ. ಇದು ಅಪ್ಡೇಟ್ ಆದಾಗ ಮತ್ತೆ ತರ. ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಬಾರಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದಿತ್ತು ಅಂದರೆ 6 ಬಾರಿ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ರಿ. ಸೊ ಇಷ್ಟು ಇಂಟ್ರೊಡಕ್ಷನ್ ಆಗಿತ್ತು. ಇಂಟ್ರೊಡಕ್ಷನ್ ಬಹಳ ಇತ್ತಲ್ಲ ಸರ್ ಅನಿಸ್ಬೋದು. ಒಂದ್ಸಲ ಇವೆಲ್ಲ ರಿವೈಸ್ ಮಾಡ್ಕೋಬೇಕು, ಎಕ್ಸಾಮಲ್ಲಿ ಭಾಳ ಯೂಸ್ ಆಗುತ್ತೆ. ಬನ್ನಿ ಹಾಗಿದ್ರೆ ಮುಂದುವರಿಯೋಣ. ಇತ್ತೀಚೆಗೆ KA 708 ಹುದ್ದೆಗಳ non-HK STA GK ಪೇಪರ್ ಏನಿತ್ತು ಅದರಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಇದನ್ನು ಕ್ಲಾಸ್ ನಂಬರ್ 1041 ಸಾಲ್ವ್ ಮಾಡಿದ್ದೀವಿ. ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಜನವರಿ 6, 2026 ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಟ್ಟಿದ್ರು. ಅವರು ಯಾರ ದಾಖಲೆಯನ್ನು ಸರಿಗಟ್ಟಿದ್ರು ಅಂದರೆ ದೇವರಾಜ್ ಅರಸರವರು 2792 ದಿನಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿ ಅವರ ಸಾಧನೆಯನ್ನು ಅವರು ಸರಿಗಟ್ಟಿದ್ರು. ನಂತರ ಅವ್ರನ್ನ ಮೀರಿ ಸಾಕಷ್ಟು ಮುಂದುವರೆದ್ರು ಅನ್ನೋದು ನೋಡ್ಬೋದು. ಇದನ್ನು ನಾವು ಜನವರಿ 2026 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 1 ಕೂಡ ಡಿಸ್ಕಷನ್ ಮಾಡಿದ್ವಿ. 2026 ಜನವರಿ 7 ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ್ ಅರಸರ ದಾಖಲೆಯನ್ನು ಮೀರಿ ರಾಜ್ಯದ ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಆದರು ಅಂತ ನಾವು ಡೀಟೇಲ್ಸ್ ಅನ್ನು ನೋಡಿದ್ವಿ. ಅದು ಎಕ್ಸಾಮಲ್ಲಿ ಪ್ರಶ್ನೆ ಆಗಿ ಕೂಡ ಬಂದಿತ್ತು, ಅನುಕೂಲ ಆಗಿತ್ತು. ದೇವರಾಜ್ ಅರಸರವರು 2792 ದಿನ, ಸಿದ್ದರಾಮಯ್ಯನವರು ಅವ್ರನ್ನ ಮೀರಿ ಒಟ್ಟು 8 ವರ್ಷ 18 ದಿನ ಏನು ಅಧಿಕಾರ ಇದ್ರು. ಇದ್ರ PDF ಕೊಟ್ಟಾಗ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಂಡ್ರೆ, ಆಲ್ರೆಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡಿದ್ವಿ. ಸ್ಟಿಲ್ ಸಿದ್ದರಾಮಯ್ಯ, ದೇವರಾಜ್ ಅರಸ್, ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ, ಯಡಿಯೂರಪ್ಪ. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಇತ್ತು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಯಾರು ಅಂತ. ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ಸ್ಟೇಟ್ KC ರೆಡ್ಡಿ, ಕೆ ಚೆಂಗಲರಾಯ ರೆಡ್ಡಿ, ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ಸ್ಟೇಟ್. ರಿಆರ್ಗನೈಸೇಷನ್ ಆದ್ಮೇಲೆ ಯಾರು ಅಂತ ಕೇಳಿದ್ರೆ ನಿಜಲಿಂಗಪ್ಪನವರು. ಇದೇ ಪಟ್ಟಿ ಇನ್ನೊಂದ್ಸಲ ಇದೆ, ನೋಟ್ ಮಾಡಿ. ಇನ್ನು KS 2015 ಪ್ರಿಲಿಮ್ಸ್ ಪೇಪರಲ್ಲಿ ಒಂದು ಪ್ರಶ್ನೆ ಇತ್ತು. ಕಾಲಾನುಕ್ರಮವಾಗಿ ಏರಿಕೆಯ ಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆಯನ್ನು ಮಾಡಿ ಅಂತ ಕೇಳಿದ ನೋಡಿ. KS ಪೇಪರಲ್ಲಿ ಕಾಲಾನುಕ್ರಮದಲ್ಲಿ ಕ್ರೊನಲಾಜಿಕಲಿ ಅರೇಂಜ್ ದ ಫಾಲೋಯಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇನ್ ಅಸೆಂಡಿಂಗ್ ಆರ್ಡರ್. ಅಂದರೆ ಫಸ್ಟ್ ಯಾರು ಬಂದರು, ಅದಾದ್ಮೇಲೆ ಯಾರು ಬಂದರು, ಅದಾದ್ಮೇಲೆ ಯಾರು ಬಂದರು, ಅದಾದ್ಮೇಲೆ ಯಾರು ಬಂದರು ಅಂತ. ಈಗ ಇಷ್ಟೆಲ್ಲ ಪಟ್ಟಿ ಓದಿದ್ವಲ್ಲ, ಫಸ್ಟ್ ಯಾರು ಬಂದಿದ್ರು? ವೀರೇಂದ್ರ ಪಾಟೀಲ್ರ, ಕಡಿದಾಳ್ ಮಂಜಪ್ಪನವರ, ಗುಂಡೂರಾವ್ ಅವರ? ಕಡಿದಾಳ್ ಮಂಜಪ್ಪನವರು ಫಸ್ಟು, ಅದಾದಮೇಲೆ ವೀರೇಂದ್ರ ಪಾಟೀಲ್ರು, ಅದಾದಮೇಲೆ ಗುಂಡೂರಾವ್ ಅವರು. ಕಡಿದಾಳ್ ಮಂಜಪ್ಪ ಅವರು ಕರ್ನಾಟಕದ 3ನೇ ಮುಖ್ಯಮಂತ್ರಿಗಳು. ವೀರೇಂದ್ರ ಪಾಟೀಲ್ ಅವರು 1, 2, 3, 4, 5, 6, 7ನೇ ಮುಖ್ಯಮಂತ್ರಿಗಳು. ಗುಂಡೂರಾವ್ ಅವರು 8, 9ನೇ ಮುಖ್ಯಮಂತ್ರಿಗಳು. ಈ ಥರ. ಇನ್ನು ಸಿವಿಲ್ PC ಎಕ್ಸಾಮ್ 2019 ಹೂ ವಾಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ? KC ರೆಡ್ಡಿ. 2019 ಸಿವಿಲ್ PCಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರು. ಅವತ್ತಿನ ಕಾಲಕ್ಕೆ ದೇವರಾಜ್ ಅರಸರವರು, ಇವತ್ತಿನ ಕಾಲಕ್ಕೆ ಸಿದ್ದರಾಮಯ್ಯನವರು. ಇನ್ನು KSRP IRB ಎಕ್ಸಾಮಲ್ಲಿ ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರು. ಫಸ್ಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ SR ಬೊಮ್ಮಾಯಿ, SM ಕೃಷ್ಣ, ಸಿದ್ದರಾಮಯ್ಯ, JH ಪಟೇಲ್. ಯಾರು ಫಸ್ಟು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಮ್ಮ ಕರ್ನಾಟಕದಲ್ಲಿ ಅಂದರೆ SM ಕೃಷ್ಣರವರು. SM ಕೃಷ್ಣರವರು ಮದ್ದೂರು ಕ್ಷೇತ್ರದಿಂದ ಗೆದ್ದಿದ್ರು. ವೀರಪ್ಪ ಮೊಯ್ಲಿರವರ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಕರ್ನಾಟಕದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಆ ಮೂಲಕ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿಸಿರ್ತಕ್ಕಂಥದ್ದು.
ಅದಾದ್ಮೇಲೆ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಜೆ.ಎಚ್. ಪಟೇಲ್ ಅವರು ಉಪಮುಖ್ಯಮಂತ್ರಿಗಳಾದರು. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಪದೋನ್ನತಿ ಹೊಂದಿ ಹೋದಾಗ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿಗಳಾದರು. ಆಗ ಸಿದ್ದರಾಮಯ್ಯನವರು 1996ರಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ರು. ಅದೇ ರೀತಿಯಾಗಿ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿದ್ದರು. ನಂತರ ಸಿದ್ದರಾಮಯ್ಯನವರ ಪಕ್ಷದಿಂದ ಹೊರ ಹೋಗೋದರೊಂದಿಗೆ ಧರ್ಮ್ ಸಿಂಗ್ ಅವರ ಮುಖ್ಯಮಂತ್ರಿ ಶಿಪ್ಪಲ್ಲಿ MP ಪ್ರಕಾಶ್ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬರುತ್ತೆ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗ್ತಾರೆ. ಯಡಿಯೂರಪ್ಪನವ್ರ ನಂತರ ಸದಾನಂದ ಗೌಡ್ರ ನಂತರ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಆರ್ ಅಶೋಕ್ ಅವರು ಮತ್ತು KS ಈಶ್ವರಪ್ಪನವರು ಉಪಮುಖ್ಯಮಂತ್ರಿಗಳಾಗಿ, ಅದಾದಮೇಲೆ HD ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗ್ತಾರೆ. ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ. ಆ ಸಂದರ್ಭದಲ್ಲಿ G. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ. ನಂತರ ಮತ್ತೆ ಅಗೇನ್ ಬಿಜೆಪಿ ಸರ್ಕಾರ ಬರುತ್ತೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 3 ಉಪಮುಖ್ಯಮಂತ್ರಿಗಳಿರ್ತಾರೆ. CN ಅಶ್ವಥ್ ನಾರಾಯಣ್ ಅವರು, ಗೋವಿಂದ್ ಕಾರಜೋಳರು ಮತ್ತು ಲಕ್ಷ್ಮಣ್ ಸವದಿ ಅವರು. ಅಗೇನ್ ಎಲೆಕ್ಷನ್ ನಡೆಯುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದರೊಂದಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಅವರ ಅಂಡರಲ್ಲಿ ಈಗ G. ಪರಮೇಶ್ವರ್ ಅವರು ಮತ್ತೊಮ್ಮೆ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ. ಇದು ಕಂಟಿನ್ಯೂಸ್ ಇತಿಹಾಸ. ಈಗ ಒಂದಷ್ಟು MCQಗಳನ್ನ ನೋಡಿ ಇನ್ನಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ಕರ್ನಾಟಕದ ಮುಖ್ಯಮಂತ್ರಿ ಕಚೇರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? A. Chengalareddy KC Reddy served as the first chief minister of the state when it was officially renamed as a Karnataka. ಅಂದರೆ ರಾಜ್ಯವು ಕರ್ನಾಟಕ ಎಂದು ಮರುನಾಮಕರಣಗೊಂಡಾಗ ಕೆ ಚೆಂಗಲರಾಯರೆಡ್ಡಿ ಅವರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಅಂದರೆ ಸರಿನಾ ತಪ್ಪ ನೀವೇ ಹೇಳಿ? ತಪ್ಪಾಗುತ್ತೆ. ಯಾಕಂದರೆ ದೇವರಾಜ ಅರಸರವರಿದ್ದರು. ಯಾವಾಗ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣಗೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕೀರ್ತಿ ದೇವರಾಜ ಅರಸರವರಿಗೆ ಸಲ್ಲುತ್ತೆ. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ. The renaming of the state from Mysuru to Karnataka took place during the chief ministerial tenure of D. ದೇವರಾಜ ಅರಸು. ಕರೆಕ್ಟ್ ಆಗಿದೆ. D. ದೇವರಾಜ ಅರಸರವರ ಮುಖ್ಯಮಂತ್ರಿ ಅವಧಿಯಲ್ಲಿ ರಾಜ್ಯದ ಹೆಸರನ್ನ ಮೈಸೂರಿನಿಂದ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾಯಿತು ಅಂದರೆ ಸರಿ ಇದೆ. ಕರೆಕ್ಟ್. ಎರಡನೇ ಹೇಳಿಕೆ ಸರಿ ಇದೆ. ಮೂರನೇದಕ್ಕೆ ಹೋಗೋಣ. No chief minister from the state of Karnataka has ever gone on to occupy the office of the Prime Minister of India. ಕರ್ನಾಟಕ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗಳು ಇದುವರೆಗೆ ಭಾರತದ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿಲ್ಲ ಅಂದರೆ ತಪ್ಪಾಗುತ್ತೆ. ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದುಕೊಂಡು ನಂತರ ದೇಶದ ಪ್ರಧಾನಮಂತ್ರಿಗಳಾದರು. ಹಾಗಾಗಿ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂದರೆ ಎರಡನೇ ಹೇಳಿಕೆ ಮಾತ್ರ ಸರಿ ಇದೆ. ಮೊದಲನೇ ತಪ್ಪು, ಮೂರನೇದು ತಪ್ಪು. ಯಾಕಂತ ಕೂಡ ನೋಡ್ತೀವಿ. ಕರ್ನಾಟಕವನ್ನು ಔಪಚಾರಿಕವಾಗಿ ಮೈಸೂರು ಎಂಬ ಹೆಸರಿನಿಂದ ಕರ್ನಾಟಕ ಎಂದು ಮರುನಾಮಕರಣವನ್ನು 1973 ನವೆಂಬರ್ 1ರಂದು ಮಾಡಲಾಯಿತು. ಈ ಒಂದು ಐತಿಹಾಸಿಕ ಪರಿವರ್ತನೆಯು ಡಿ ದೇವರಾಜ ಅರಸರವರ ಮೊದಲ ಅವಧಿಯಲ್ಲಿ ಸಂಭವಿಸಿತು. ಅವರು ರಾಜ್ಯದಲ್ಲಿ ಪ್ರಮುಖ ಭೂ ಸುಧಾರಣೆಗಳನ್ನು, ಸಾಮಾಜಿಕ ನ್ಯಾಯ ನೀತಿಗಳನ್ನು ಜಾರಿಗೆ ತಂದಿದ್ದಕ್ಕಾಗಿ ಇವತ್ತಿಗೂ ಕೂಡ ಸ್ಮರಣೀಯರಾಗಿದ್ದಾರೆ. ದೇವೇಗೌಡರು 14th ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಫ್ರಮ್ 1994 to 1996. He resigned from his state position to become 11th Prime Minister of India, heading the United Front coalition. 14ನೇ ಮುಖ್ಯಮಂತ್ರಿಗಳಾಗಿದ್ದರು. ರಾಜೀನಾಮೆ ಕೊಟ್ಟು ಹೋಗಿ ದೇಶದ 11ನೇ ಪ್ರಧಾನಮಂತ್ರಿ ಆದರು ದೇವೇಗೌಡರು. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಮುಖ್ಯಮಂತ್ರಿಗಳ ಅಧಿಕಾರಾವಧಿ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಟೆನ್ಯೂರ್ ಆಫ್ ಚೀಫ್ ಮಿನಿಸ್ಟರ್ಸ್. ಫಸ್ಟ್, ಸ್ವಾತಂತ್ರ್ಯದ ನಂತರ ಕೇವಲ 3 ಮುಖ್ಯಮಂತ್ರಿಗಳು ಮಾತ್ರ ಸತತ ವಿಧಾನಸಭಾ ಚುನಾವಣೆಗಳ ನಡುವೆ ನಿರಂತರವಾಗಿ 5 ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸಿದ್ದಾರೆ. ಅಂದರೆ ಈಗ ಸಿದ್ದರಾಮಯ್ಯನವರು 5 ವರ್ಷ 5 ದಿನನೋ 4 ದಿನನೋ ಸೇವೆ ಸಲ್ಲಿಸಿದರು. ಯಾವಾಗ? 2013 to 2018 ಫುಲ್. ಅಂದರೆ ವಿಧಾನಸಭೆ ಚುನಾವಣೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಮತ್ತೆ ವಿಧಾನಸಭೆ ವಿಸರ್ಜನೆ ಆಗೋವರೆಗೂ ಕಂಪ್ಲೀಟ್ 5 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ರು. ಇದನ್ನು ಫುಲ್ ಟೈಮ್ ಅಂತ ಕರಿತೀವಿ.
ಇದೇ ಥರ ಫುಲ್ ಟೈಮ್ ಅವಧಿಯನ್ನು ಪೂರೈಸಿರ್ತಕ್ಕಂಥ 3 ಮುಖ್ಯಮಂತ್ರಿಗಳು ಮಾತ್ರನ ಅಂದರೆ ನೋಡೋಣ. 2026ರ ಆರಂಭದಲ್ಲಿ ಸಿದ್ದರಾಮಯ್ಯವರು ಡಿ ದೇವರಾಜ ಅರಸರವರನ್ನು ಹಿಂದಕ್ಕೆ ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳನ್ನು ಪೂರೈಸಿದ ಮುಖ್ಯಮಂತ್ರಿಗಳಾದರು ಅಂದರೆ ಸರಿ ಇದೆ. ರಾಷ್ಟ್ರಪತಿ ಆಳ್ವಿಕೆ ಏರಿಕೆ ಇಲ್ಲದೆ ಅತಿ ಹೆಚ್ಚು ಕಾಲ ನಿರಂತರ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಎಸ್ ನಿಜಲಿಂಗಪ್ಪ ಹೊಂದಿದ್ದಾರೆ ಅಂದರೆ 1 ಮತ್ತು 2 ಸರಿ. ಹೌದು, 3 ಮುಖ್ಯಮಂತ್ರಿಗಳು ಮಾತ್ರ ಫುಲ್ ಟೈಮ್ ಅವಧಿಯನ್ನು ಪೂರೈಸಿದ್ದಾರೆ. ಹೌದು, ಸಿದ್ದರಾಮಯ್ಯನವರು ಅಧಿಕೃತವಾಗಿ ಇವತ್ತು ಅತಿ ಹೆಚ್ಚು ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದ್ದಾರೆ, ಫೈನ್. ಆದರೆ ರಾಷ್ಟ್ರಪತಿ ಆಳ್ವಿಕೆ ಏರಿಲ್ಲದೆಯೇ ಅತಿ ಹೆಚ್ಚು ಕಾಲ ನಿರಂತರ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ನಿಜಲಿಂಗಪ್ಪ ಹೊಂದಿದ್ದಾರೆ ಅಂದರೆ ತಪ್ಪಾಗುತ್ತಂತೆ. ಯಾಕಂತ ನೋಡೋಣ. ಫಸ್ಟ್, 3 ಇಂಡಿವಿಜುವಲ್ಸ್. Karnataka's political landscape has been highly volatile. Only 3 individuals have ever completed a full 5-year term. 1962ರಿಂದ 68ರವರೆಗೆ ನಿಜಲಿಂಗಪ್ಪನವರು ಫಸ್ಟ್ ಟೈಮು, ಎರಡನೇ ಬಾರಿ ಡಿ ದೇವರಾಜ ಅರಸರವರು 72ರಿಂದ 77, ಸಿದ್ದರಾಮಯ್ಯನವರು 13ರಿಂದ 18 ಅಷ್ಟೇ. 2013ರಿಂದ 18 ಅಲ್ಲಿವರೆಗೆ ಇಷ್ಟೆಲ್ಲ ಮುಖ್ಯಮಂತ್ರಿಗಳಾದರೂ ಕೂಡ ಅವರು ಕಂಪ್ಲೀಟ್ ಫುಲ್ ಟೈಮನ್ನು ಸಲ್ಲಿಸೋದಕ್ಕೆ ಅಥವಾ ಸೇವೆ ಸಲ್ಲಿಸೋದಕ್ಕೆ ಆಗಿಲ್ಲ. ಒಂದು ಎಕ್ಸೆಪ್ಷನಲ್ ಕೇಸ್ ಇದೆ. ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾದಾಗ ಅವ್ರಿಗೆ ಅವಕಾಶ ಇತ್ತು 5 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ. ಆದರೆ ಅವರು 5 ತಿಂಗಳ ಮುಂಚಿತವಾಗಿ ಚುನಾವಣೆಗೆ ಹೋಗ್ತಾರೆ, ಅಸೆಂಬ್ಲಿ ಡಿಸಾಲ್ವ್ ಮಾಡಿ. ಆಗ ಅವರು ಅಂದರೆ ಅವ್ರಿಗೆ ಗೆಲ್ತೀವಿ ಅನ್ನೋ ಚಾನ್ಸ್ ಕಾನ್ಫಿಡೆನ್ಸ್ ಇತ್ತು, ಬಟ್ ಅದೇನೋ ಆಗಿ ಸೋತರು, ಅದೆಲ್ಲ ಇತಿಹಾಸ. ಈಗ ನೋಡಿ, ಈ ಒಂದು ವಿಧಾನಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಫುಲ್ ಟೈಮ್ ಮಾಡಲಿಲ್ಲ, ಕೇವಲ 3 ವರ್ಷ ಅಧಿಕಾರ ಮಾಡಿದರು. ಈಗ 2 ವರ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಟ್ಟಿದ್ರು. ಈ ಥರ ಜನವರಿ 7, 2026ರಂದು ಸಿದ್ದರಾಮಯ್ಯ ಅವರು ಸತತ 2 ಅವಧಿಯಲ್ಲಿ ಸೇವೆ ಸಲ್ಲಿಸ್ತಾರೆ. ಮತ್ತು ದೇವರಾಜ ಅರಸರವರು ದೀರ್ಘಕಾಲ ಮುಖ್ಯಮಂತ್ರಿಗಳಿದ್ರು, ಅವ್ರನ್ನ ಮೀರಿ ಈಗ ಸಿದ್ದರಾಮಯ್ಯವರು ಅತಿ ದೀರ್ಘಕಾಲ ಮುಖ್ಯಮಂತ್ರಿ ನೋಡ್ಬೋದು. ಡಿ ದೇವರಾಜ ಅರಸರವರು ಮಾರ್ಚ್ 20, 1972ರಿಂದ ಡಿಸೆಂಬರ್ 31, 1977ರವರೆಗೆ 5 ವರ್ಷ 9 ತಿಂಗಳುಗಳಿಗೂ ಹೆಚ್ಚು ಒಂದೇ ಬಾರಿಗೆ ಅತಿ ಹೆಚ್ಚು ಕಾಲ ನಿರಂತರ ಸೇವೆ ಸಲ್ಲಿಸಿದ ದಾಖಲೆಯನ್ನು ಹೊಂದಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು 8 ವರ್ಷಕ್ಕಿಂತಲೂ ಹೆಚ್ಚು ಆಡಳಿತ ಮಾಡಿದ್ದಾರೆ. ಆದರೆ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಗ್ಯಾಪ್ ಇಲ್ಲಾರ್ದಂಗೆ ಅತಿ ಹೆಚ್ಚು ಕಾಲ ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದರೆ ದೇವರಾಜ ಅರಸರವರು 5 ವರ್ಷ 9 ತಿಂಗಳು. ಸಿದ್ದರಾಮಯ್ಯನವರು 1 ಸಲ 5 ವರ್ಷ 5 ದಿನ, ಅದಾದಮೇಲೆ ಮತ್ತೆ ಗ್ಯಾಪ್ ಆಗಿ BJP ಸರ್ಕಾರ ಬಂದಿತ್ತು, ಅದಾದ ಮೇಲೆ ಮತ್ತೆ ಮುಖ್ಯಮಂತ್ರಿಗಳಾದರು, ಗ್ಯಾಪ್ ಇತ್ತು. ಇಲ್ಲಿ ನಿಜಲಿಂಗಪ್ಪನವರು ಕಂಟಿನ್ಯೂಸ್ ಆಗಿ 5 ವರ್ಷ 11 ತಿಂಗಳು ಮಾತ್ರ ಮುಖ್ಯಮಂತ್ರಿಗಳಾಗಿದ್ದಾರೆ, ಬಟ್ ಇನ್ 2 ಸಪ್ರೇಟ್ ಅಸೆಂಬ್ಲೀಸ್. ಸೇಮ್ ಡೀಟೇಲ್ಸ್ ಇನ್ನೊಂದ್ಸಲ ಕಂಟಿನ್ಯೂ ಆಗ್ತಾ ಇದೆ. ದೀರ್ಘಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 2ನೇ ಸ್ಥಾನದಲ್ಲಿ, ಅರಸರು 3ನೇ ಸ್ಥಾನದಲ್ಲಿ, ನಿಜಲಿಂಗಪ್ಪನವರು. ಇನ್ನು ಕ್ವಶನ್ ನಂಬರ್ 3, ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಅವರು ಜೂನ್ 3, 2026ರಂದು ಪ್ರಮಾಣ ವಚನ ಸ್ವೀಕರಿಸಿದ್ರು. ಅಧಿಕೃತವಾಗಿ ಕರ್ನಾಟಕದ 25ನೇ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆ 24 ಅಂತಾರೆ, ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ. ನೋಡಿದೀವಿ ನಾವು. 24 ಕರೆಕ್ಟ್ ಅನಿಸ್ತಾ ಇದೆ, 25 ಯಾಕೆ ಕರೆಕ್ಟ್ ನೋಡೋಣ. ಅವರು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಕರೆಕ್ಟ್ ಇದೆ. 2008ರಿಂದ ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಅವರು ಈ ಹಿಂದೆ ಸಾತನೂರು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವರ ಇತಿಹಾಸವನ್ನು ಈ PDF ಕೊಟ್ಟಾಗ ನೀವೇ ನೋಡಿ. 1985ರಲ್ಲಿ ಸಾತನೂರು ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ನಿಂತು ಸೋಲ್ತಾರೆ. ನಂತರ 89ರಲ್ಲಿ ಗೆಲ್ತಾರೆ, 94ರಲ್ಲಿ ಗೆಲ್ತಾರೆ ಸಾತನೂರಿಂದ ಇಂಡಿಪೆಂಡೆಂಟ್ ಆಗಿ. ಮೋಸ್ಟ್ಲಿ ಕಾಂಗ್ರೆಸ್ ಅವಾಗ ಟಿಕೆಟ್ ಕೊಟ್ಟಿರಲ್ಲ. 99ರಲ್ಲಿ ಅಗೇನ್ ಸಾತನೂರಿಂದ ಗೆದ್ದು ಬರ್ತಾರೆ ಕುಮಾರಸ್ವಾಮಿರವರ ವಿರುದ್ಧ. 2004ರಲ್ಲಿ ಅಗೇನ್ ಸಾತನೂರಿಂದ ಗೆದ್ದು ಬರ್ತಾರೆ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ನಡೆದು ಸಾತನೂರು ಕ್ಷೇತ್ರ ಇರಲ್ಲ, ಕನಕಪುರ ಕ್ಷೇತ್ರಕ್ಕೆ ಹೋಗ್ತಾರೆ. ಕನಕಪುರ ಕ್ಷೇತ್ರದಿಂದ ಗೆದ್ದು ಬರ್ತಾರೆ. 13, 18, 23 ಕಂಟಿನ್ಯೂಸ್ ಆಗಿ ಗೆಲ್ತಾ ಇದ್ದಾರೆ. ಒಂದು ವಿಶೇಷತೆ ಅಂದರೆ ಅವರ ಮೊದಲ MLA ಎಲೆಕ್ಷನ್ನ ಮುಂದೆ ದೇಶದ
ಪ್ರಧಾನಮಂತ್ರಿಗಳು ಯಾರಾಗ್ತಾರೆ ದೇವೇಗೌಡರು, ಅವ್ರ ವಿರುದ್ಧ ನಿಂತಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕು. ಕ್ವಶನ್ ನಂಬರ್ 4, ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಗೇನ್ ನೆಕ್ಸ್ಟ್ ಇದ್ದಾವೆ. 1990ರಲ್ಲಿ ಎಸ್ ಬಂಗಾರಪ್ಪ ಆಡಳಿತದಲ್ಲಿ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಅವ್ರನ್ನ ಅತ್ಯಂತ ಕಿರಿಯ ಸಚಿವರನ್ನಾಗಿ ಸೇರಿಸಿಕೊಳ್ಳಾಯಿತು. ಹೌದು, 90ರಲ್ಲಿ ಅಂದರೆ 89ರಲ್ಲಿ ಅವ್ರು ಏನು ಗೆಲ್ತಾರೆ, ಫಸ್ಟ್ ಟೈಮ್ ಎಮ್ ಎಲ್ ಎ ಆಗ್ತಾರೆ. ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗಲೇ ಅವರು ಮಿನಿಸ್ಟರ್ ಕೂಡ ಆಗ್ತಾರೆ. ಅದು ವಿಶೇಷ. ರಾಜ್ಯ ಕಾರ್ಯಾಂಗದಲ್ಲಿ ಅವರ ಮೊದಲ ಮಂತ್ರಿ ಹುದ್ದೆ ಕಾರಾಗೃಹಗಳ ಸಚಿವರಾಗಿದ್ದರು. ಬಂದೀಖಾನೆ ಸಚಿವರು ಅಂತ ಕರಿತೀವಿ, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಪ್ರೆಸೆನ್ಸ್. ಅವರ ಶಾಸಕಾಂಗ ಜೀವನದಲ್ಲಿ ಅವರು ಇಂಧನ, ಪ್ರಮುಖ ನೀರಾವರಿ, ಬೆಂಗಳೂರು ಅಭಿವೃದ್ಧಿ ಸೇರಿದಂತೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದಾರೆ. ಹೌದು, ಕಿರಿಯ ವಯಸ್ಸಿಗೆ ವಿಧಾನಸಭೆ ಪ್ರವೇಶಿಸಿದ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಶಾಸಕರಾದಾಗಲೇ ಸಚಿವರಾಗಿ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡಿದ್ದರು. 1985ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಪ್ರಭಾವಿ ನಾಯಕರಾಗಿದ್ದ ಎಚ್ ಡಿ ದೇವೇಗೌಡರು ಜನತಾದಳದಿಂದ ಕಣಕ್ಕಿಳಿದಿದ್ದರು. ಅವ್ರ ವಿರುದ್ಧ ಸ್ಪರ್ಧಿಸಿ ಸಮರ್ಥ ಅಭ್ಯರ್ಥಿ ಹುಡುಕಾಟದಲ್ಲಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಇವರೇ ಸಮರ್ಥ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಸೋತರು ಕೂಡ ಬಹಳಷ್ಟು ಸುದ್ದಿಯಾಗ್ತಾರೆ. ನಂತರ 89ರಲ್ಲಿ ಅದೇ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಯು ಕೆ ಸ್ವಾಮಿ ಅವರ ವಿರುದ್ಧ ಗೆದ್ದು ಮಿನಿಸ್ಟರ್ ಕೂಡ ಆಗ್ತಾರೆ. ಸೊ ಮಿನಿಸ್ಟರ್ ಫಾರ್ ಪ್ರೈಸೆನ್ಸ್ ಅಂಡ್ ಹೋಮ್ ಗಾರ್ಡ್ಸ್ 1991 to 92. 1990 to 2004 ಎಸ್ ಎಂ ಕೃಷ್ಣರವರ ಒಂದು ಮಿನಿಸ್ಟ್ರಿಯಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಟೌನ್ ಪ್ಲಾನಿಂಗ್ ಮಿನಿಸ್ಟರ್ ಆಗ್ತಾರೆ. 2013ರಿಂದ 2018 ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಇಂಧನ ಖಾತೆ ಸಚಿವರು. 18ರಿಂದ 19 ವಾಟರ್ ರಿಸೋರ್ಸಸ್ ಆ್ಯಂಡ್ ಮೆಡಿಕಲ್ ಎಜುಕೇಷನ್ ಆಗ್ತಾರೆ. ಮೇ 2023ರಲ್ಲಿ ಸಿದ್ದರಾಮಯ್ಯನವರ 2ನೇ ಅವಧಿಯಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಹಾಗೆ ಜಲಸಂಪನ್ಮೂಲ ಖಾತೆ ಸಚಿವರಾಗಿ ಕೂಡ ಕೆಲಸವನ್ನು ಮಾಡ್ತಾರೆ. ನೋಡ್ಬೋದು ಅವರ ಇಡೀ ಇತಿಹಾಸ ಇದೆ. 1980 NSIU ಮೂಲಕ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ. 83 ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ. 85 ಸಾತನೂರು ಕ್ಷೇತ್ರದಿಂದ ಎಚ್ ಡಿ ದೇವೇಗೌಡ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಸೋಲ್ತಾರೆ. 87 ಸಾತನೂರು ಕ್ಷೇತ್ರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ. 89 ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿ ವಿಧಾನಸಭೆ ಪ್ರವೇಶ. 90ರಿಂದ 92ವರೆಗೂ ಬಂಗಾರಪ್ಪ ಸಂಪುಟದಲ್ಲಿ ಬಂದೀಖಾನೆ ಮತ್ತು ಗೃಹ ರಕ್ಷಕ ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ. 99ರಿಂದ 2004 ಎಸ್ ಎಂ ಕೃಷ್ಣ ಸಂಪುಟದಲ್ಲಿ ಸಹಕಾರ ಮತ್ತು ನಗರಾಭಿವೃದ್ಧಿ ಸಚಿವ. ಹಾಗೆ 2008ರಿಂದ 10 KPCC ಕಾರ್ಯಾಧ್ಯಕ್ಷರು. 14ರಿಂದ 18 ಸಿದ್ದರಾಮಯ್ಯ ಸಂಪುಟದಲ್ಲಿ ಇಂಧನ ಸಚಿವರು. 18ರಿಂದ 19 ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಜಲಸಂಪನ್ಮೂಲ, ಕನ್ನಡ ಸಂಸ್ಕೃತಿ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು. 2020 KPCC ಅಧ್ಯಕ್ಷರು. 23ರಿಂದ 26 ಉಪಮುಖ್ಯಮಂತ್ರಿಗಳು ಮತ್ತು ಬೃಹತ್ ಬೆಂಗಳೂರು ಅಭಿವೃದ್ಧಿ ಸಚಿವರು, ನಗರಾಭಿವೃದ್ಧಿ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರು. ಹೀಗೆ ಈಗ 2026 ಮುಖ್ಯಮಂತ್ರಿಗಳು. ಬಹಳಷ್ಟು ಡೀಟೇಲ್ಸ್ ಇದೆ, ಎಲ್ಲವನ್ನ ನಾನು ಹೇಳಕ್ಕೆ ಹೋಗಲ್ಲ. ಎಸ್ ಎಂ ಕೃಷ್ಣರವ್ರನ್ನ ಫಾಲೋ ಮಾಡ್ತಾ ಇದ್ರು. ಅವ್ರಿಗೆ ಫೇವ್ರೇಟ್ MLA ಆಗಿದ್ರು ಅಥವಾ ಅವರ ಆಪ್ತರು ಆಗಿದ್ರು ಅಂತ ನೋಡ್ಬೋದು. ವಿದ್ಯಾರ್ಥಿ ಹಂತದಲ್ಲೇ ನಾಯಕತ್ವ. 29ನೇ ವಯಸ್ಸಿಗೆ ಸಚಿವರಾಗಿರ್ತಕ್ಕಂಥವ್ರು. ಸೊ ಒಳ್ಳೆಯದನ್ನ ಸಾಕಷ್ಟು ಅಂಶಗಳನ್ನ ನಾವು ತೆಗೆದುಕೊಳ್ತಾ ಹೋಗ್ಬೋದು. ಇವಾಗ 29 ವಯಸ್ಸಿಗೆ ನಾವೇನು ನೌಕರಿ ಹುಡ್ಕೋದ್ರಾಗಿರ್ತೀವಿ, ಅವರು ಮಿನಿಸ್ಟರ್ ಆಗಿದ್ರಂತೆ. ಗಾಂಧಿ ಕುಟುಂಬದ ವಿಶ್ವಾಸ ಗೆದ್ದವರು, ಕೈಗೆ ಬಲ ತುಂಬಿದ ಮೇಕೆದಾಟು ಪಾದಯಾತ್ರೆ. ಇದೆಲ್ಲವನ್ನು ನೀವೇನು ಮಾಡಬೇಕು, ನಾನು PDF ಕೊಡ್ತೀನಿ, ಆವಾಗ ಎಲ್ಲ ಓದಿ. ಯಾರಿಗೆ ಅವಶ್ಯಕತೆ ಇದೆ ಅವರು ಓದಿ. ಮತ್ತು ಈಗ ರಿಚೆಸ್ಟ್ CM ಕೂಡ ಆಗಿದ್ದಾರೆ. 1413 ಕೋಟಿಗಳನ್ನು ಅಫಿಷಿಯಲ್ ಆಗಿ ಅವರು ತಮ್ಮ ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ. ರಾಜ್ಯಕ್ಕೆ 5 ಮುಖ್ಯಮಂತ್ರಿ ಕೊಟ್ಟ ಜಿಲ್ಲೆ ರಾಮನಗರ ಜಿಲ್ಲೆ. ಕೆಂಗಲ್ ಹನುಮಂತಯ್ಯನವರು, ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು. DK ದೇಶದಲ್ಲೇ ಸಿರಿವಂತ ಮುಖ್ಯಮಂತ್ರಿಗಳು. 1413 ಕೋಟಿ ಮೌಲ್ಯದಷ್ಟು ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ಈಗ N ಚಂದ್ರಬಾಬು ನಾಯ್ಡು 931 ಕೋಟಿ. 3ನೇ ಸ್ಥಾನದಲ್ಲಿ ತಮಿಳುನಾಡು ಮುಖ್ಯಮಂತ್ರಿಗಳು ವಿಜಯ್ ಅವರು 648. ಗ್ಯಾರಂಟಿ ವೇಗ ಹೆಚ್ಚಿಸಿದ
ನೂತನ ಸಿಎಂ, ಮುಖ್ಯಮಂತ್ರಿ ನೇತೃತ್ವದ ಚೊಚ್ಚಲ ಸಂಪುಟದಲ್ಲಿ 6 ಪ್ರಮುಖ ತೀರ್ಮಾನ. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್, ಯುವ ಜನರಿಗೆ ಉದ್ಯೋಗ ಗ್ಯಾರಂಟಿ, ಖಾಸಗಿಯಲ್ಲೂ ಉದ್ಯೋಗಾವಕಾಶ, ಭಾರತ ಜೋಡೋ ಯುವ ಸಂಘಗಳನ್ನ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಒಂದು ಸಂಘಟನೆಯನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಭೂ ಗ್ಯಾರಂಟಿ ವಿಸ್ತೀರ್ಣ, ರಾಜಧಾನಿ ರಸ್ತೆಗಳಿಗೆ ಹೊಳಪು ಅಂತ ಹೇಳಿದ್ದಾರೆ. ನೋಡ್ಬೋದು ಯಾವ ಜಿಲ್ಲೆಗಳಿಗೆ ಈಗ ಪ್ರಸ್ತುತ ಸಚಿವ ಸಂಪುಟದ ಭಾಗ್ಯ ಸಿಕ್ಕಿದೆ ಅಂದರೆ ಬೀದರ್ ಜಿಲ್ಲೆಯಿಂದ ಈಶ್ವರ ಖಂಡ್ರೆ ಅವರು, ಕಲಬುರಗಿ ಜಿಲ್ಲೆಯಿಂದ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ವಿಜಯಪುರ ಜಿಲ್ಲೆಯಿಂದ MB ಪಾಟೀಲ್ ಇದ್ದಾರೆ, ಬೆಳಗಾವಿ ಜಿಲ್ಲೆಯಿಂದ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ UT ಖಾದರ್ ಅವರಿದ್ದಾರೆ, ಮೈಸೂರು ಜಿಲ್ಲೆಯಿಂದ ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ, ತುಮಕೂರು ಜಿಲ್ಲೆಯಿಂದ G ಪರಮೇಶ್ವರ್ ಅವರಿದ್ದಾರೆ. ಹಾಗೆ ಬೆಂಗಳೂರಲ್ಲಿ ಕೃಷ್ಣ ಬೈರೇಗೌಡರಿದ್ದಾರೆ, ರಾಮಲಿಂಗಾರೆಡ್ಡಿರವರಿದ್ದಾರೆ, KH ಮುನಿಯಪ್ಪನವರಿದ್ದಾರೆ, ಹಾಗೆ KJ ಜಾರ್ಜ್ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬರ್ತಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ಕ್ಷೇತ್ರ. G ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆ ಕೊರಟಗೆರೆ ಕ್ಷೇತ್ರ. KH ಮುನಿಯಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕ್ಷೇತ್ರ. ರಾಮಲಿಂಗಾರೆಡ್ಡಿರವರು BTM ಲೇಔಟ್ ಬೆಂಗಳೂರು ನಗರ ಜಿಲ್ಲೆ. ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ. ಹಾಗೆ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರ ಜಿಲ್ಲೆಯ ಬ್ಯಾಟರಾಯನಪುರ. KJ ಜಾರ್ಜ್ ಬೆಂಗಳೂರು ನಗರ ಜಿಲ್ಲೆ ಸರ್ವಜ್ಞ ಕ್ಷೇತ್ರ. MB ಪಾಟೀಲ್ ವಿಜಯಪುರ ಜಿಲ್ಲೆ ಬಬಲೇಶ್ವರ. ಕರೆಕ್ಟ್. ನೆಕ್ಸ್ಟ್ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಭೈರತಿ ಸುರೇಶ್ ಕರೆಕ್ಟ್ ಬೆಂಗಳೂರು ನಗರ ಜಿಲ್ಲೆ ಹೆಬ್ಬಾಳ ಕ್ಷೇತ್ರದವರು. ಬೀದರ್ ಜಿಲ್ಲೆಯಿಂದ ಭಾಲ್ಕಿಯಿಂದ ಈಶ್ವರ್ ಖಂಡ್ರೆ ಇರವರು. ಕಲಬುರಗಿ ಜಿಲ್ಲೆ ಸೇಡಂ ಕ್ಷೇತ್ರದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರು. ಕಲಬುರಗಿ ಜಿಲ್ಲೆ ಚಿತ್ತಾಪುರ ಕ್ಷೇತ್ರದ ಪ್ರಿಯಾಂಕ್ ಖರ್ಗೆರವರು. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ UT ಖಾದರ್ ಅವರು. ಪ್ರತಿಯೊಬ್ಬರ ಡೀಟೇಲ್ಸ್ ಕೂಡ ಇದೆ, ಎಲ್ಲವನ್ನು ಹೇಳಿ ನಾನು ನೀವೇ ಓದ್ಕೊಳ್ಳಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 5. ಕರ್ನಾಟಕದ ಈ ಕೆಳಗಿನ ಹಿಂದಿನ ಮುಖ್ಯಮಂತ್ರಿಗಳನ್ನು ಅವರು ಒಟ್ಟು ಸಂಚಿತ ಅಧಿಕಾರಾವಧಿ ಆರೋಹಣ ಕ್ರಮದಲ್ಲಿ ಜೋಡಿಸಿ ಅತಿ ಕಡಿಮೆ ಒಟ್ಟು ಅಧಿಕಾರಾವಧಿಯಿಂದ ಅತಿ ಹೆಚ್ಚು ಅಂದರೆ ಕಡಿಮೆ ಟು ಹೆಚ್ಚು ಹೆಚ್ಚು ಹೆಚ್ಚು. ಓಕೆ, ಅರೇಂಜ್ ದ ಫಾಲೋಯಿಂಗ್ past Chief Minister of Karnataka in the ascending order of their total cumulative tenure. ಟೋಟಲ್ ಒಟ್ಟಾರೆ ಈಗ ನಿಜಲಿಂಗಪ್ಪನವರು, ಹೆಗ್ಡೆರವರು, ಅರಸರವರು, ಸಿದ್ದರಾಮಯ್ಯನವರು. ಯಾರು ಹೆಚ್ಚಿರಿ ಅವ್ರು ಲಾಸ್ಟಿಗೆ ಬರಬೇಕು. ಯಾರು ಹೆಚ್ಚಿದ್ದಾರೆ? ಸಿದ್ದರಾಮಯ್ಯನವರು ಅಂದರೆ 4. ಅವ್ರಕಿನ್ನ ಸ್ವಲ್ಪ ಕಡಿಮೆ ಯಾರು? ಅರಸರು. ಸೊ 3. ಅವ್ರಕಿನ್ನ ಸ್ವಲ್ಪ ಕಡಿಮೆ ಯಾರು? ನಿಜಲಿಂಗಪ್ಪನವರು 1. ಅವ್ರಕಿನ್ನ ಕಡಿಮೆ ಹೆಗ್ಡೆರವರು. ಸೊ 2 1 3 4 ಎಲ್ಲಿದೆ? 2 1 3 4. ಸಿದ್ದರಾಮಯ್ಯ, ಅರಸರು, ನಿಜಲಿಂಗಪ್ಪನವರು, ಹೆಗ್ಡೆರವರು, ಯಡಿಯೂರಪ್ಪನವರು, ಕೃಷ್ಣ, ಎತ್ತಿ, ಪಾಟೀಲ್ರು, ಈ ಥರ. ಸೊ ಇನ್ನೊಂದ್ಸಲ ಆ ಪಟ್ಟಿಯನ್ನು ಕೊಟ್ಟಿದ್ದೀನಿ ಫಾರ್ ದ ಕಂಪ್ಲೀಟ್ನೆಸ್ ಅಂತ ಹೇಳ್ತಾ, ಇದರ PDF ಕೊಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ನೋಡ್ಕೊಳ್ರಿ ಅಂತ ಹೇಳ್ತಾ, ಇದು ಕ್ಲಾಸ್ ನಂಬರ್ 1135 ಆಗಿತ್ತು. ಮತ್ತೊಂದು ವಿಶೇಷ ವಿಡಿಯೋ ಕರ್ನಾಟಕದ ಮುಖ್ಯಮಂತ್ರಿಗಳು 1947ರಿಂದ 2026 ಮತ್ತು ನೂತನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹಾಗೂ ಅವರ ಸಚಿವ ಸಂಪುಟದ ಪರಿಚಯ. MCQs ವಿತ್ PYQs. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಸ್ವಲ್ಪ ವಿಡಿಯೋ ಲೆಂತ್ ಆಗಿರ್ಬೋದು, ಆದರೆ ಇವೆಲ್ಲವನ್ನು ತಿಳ್ಕೊಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ ಆಗಿ ಇವೆಲ್ಲ ತಿಳ್ಕೊಂಡಿರ್ಬೇಕು. ಯಾರು, ಯಾವ ಜಿಲ್ಲೆ, ಯಾವ ಕ್ಷೇತ್ರ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ಆ ನಾಲೆಜ್ ಇದ್ದಾಗ ನಮಗೆ ರಾಜಕೀಯದ ಪರಿಚಯ, ಪೊಲಿಟಿಕಲ್ ನಾಲೆಜ್ ಇದ್ದಾಗ ಸಂವಿಧಾನದ ಪ್ರಶ್ನೆಗಳು ಈಸಿಯಾಗಿ ಗೊತ್ತಾಗ್ತವೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ